ಭೂ ವಿವಾದದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಏನೊಂದು ರೌಡಿ ಶೀಟರ್ ಹತ್ಯೆ ಕೇಸಲ್ಲಿ, ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬೀನ್ ಎ ನಾರ್ಮಲ್ ಕೇಸ್ ಆಫ್ ಇದು ಅಷ್ಟೇ ಕ್ರೈಮಲ್ಲಿ. ಮಾಜಿ ಸಚಿವರ ಒಬ್ಬರ ಹೆಸರು, ಅಂದರೆ BJP ಈಗಿನ ಶಾಸಕರು ಹಾಗೂ ಮಾಜಿ ಮಂತ್ರಿಯೂ ಆದ ಬೈರತಿ ಬಸವರಾಜ್ ಅವರ ಹೆಸರು ತಳುಕು ಹಾಕಿಕೊಂಡಿರುವುದು ದೊಡ್ಡ ಸುದ್ದಿಯಾಗಿದೆ. ಬಹುಶಃ ಅವರಿಗೆ ಸಂಕಷ್ಟ ಅಂತ ಕೆಲವರ ವಾದ ಇರ್ಬೋದು, ಇಲ್ಲದೆ ಇರ್ಬೋದು, ಕಾನೂನು ಪ್ರಕಾರ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬೆಂಗಳೂರಿನ ಭಾರತೀ ನಗರದ ಯಾರೋ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಅಂತೆ, ಅವನು ಹತ್ಯೆ ಆಗಿದೆ. ಈ ಕೇಸಲ್ಲಿ ಬೈರತಿ ಬಸವರಾಜ್ ಹೆಸರನ್ನು ತಳಕು ಹಾಕಿಸಿ 5ನೇ ಆರೋಪಿಯಾಗಿ ಅವ್ರನ್ನ FIR ಅಲ್ಲಿ ಹೆಸರಿಸಲಾಗಿದೆ. ಈ ಮೃತನ ತಾಯಿ ಕೊಟ್ಟಿರೋ ದೂರಿನಲ್ಲಿ ಆ ಬೈರತಿ ಬಸವರಾಜ್ ಅವರ ಹೆಸರನ್ನು ಅವರ ಕುಮ್ಮಕ್ಕಿನಿಂದ ಆಗಿದೆ ಅಂತ ಅವ್ರು ಹೇಳಿರೋದ್ರಿಂದ ಅವ್ರ ಹೆಸರನ್ನು ತಂದಿದ್ದಾರೆ. ಆಕೆ ಹೇಳಿದ ತಕ್ಷಣ ಅದಾಗಲೇಬೇಕು ಅಂತಾನೂ ಇಲ್ಲ, ಮತ್ತು ಆಗಿದೆ ಅಂತಾನೂ ಅಲ್ಲ. ಎರಡೂ ಅಲ್ಲ. ಏನೋ ಜಮೀನು ವಿಚಾರಕ್ಕೆ ನನ್ನ ಮಗನನ್ನು ಉದ್ದೇಶಪೂರ್ವಕ 8-9 ಜನ ಹತ್ಯೆ ಮಾಡಿದ್ದಾರೆ, ಇದರಲ್ಲಿ ಅವ್ರ ಪಾತ್ರ ಇದೆ. ಇಟ್ಸ್ ಆಲ್ ರೈಟ್. ಪೊಲೀಸ್ನವರು ಅವನು ಯಾರೋ ಒಬ್ಬನ ಜಗದೀಶನ್ ಅವನಿಗೆ 1, A2 ಎಲ್ಲ ಮಾಡಿ ಇವ್ರನ್ನ 5ನೇವ್ರನ್ನಾಗಿ ಮಾಡಿ ಈಗ ಕೈಗೆತ್ಕೊಂಡಿದ್ದಾರೆ ತನಿಖೆಯನ್ನು. ಹತ್ಯೆ ವೇಳೆ ಸ್ಥಳದಲ್ಲಿದ್ದ ಶಿವಪ್ರಕಾಶ್ ಅವ್ರ ಗನ್ಮ್ಯಾನ್ ಅಂತೆ, ಯಾರೋ ಮೃತಪಟ್ಟವರ ಗನ್ಮ್ಯಾನ್, ಕಾರಿನ ಚಾಲಕ ಹೇಳಿಕೆ ಬರ್ತಾರೆ. ಅವ್ರೇನು ಮಾಡ್ತಿದ್ರು ಅದನ್ನು ಮಾಡ್ರಾದಾಗ? ಅವ್ರಿಗೂ ಏಟಾಗಿದೆ. ಅವ್ರಿಗೂ ಆಗಿದೆ. ಓಕೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಓಕೆ, ಏನಾಯ್ತಂತೆ? ಅದು ಯಾವುದೋ KR ಪುರದಲ್ಲಿ ಏನೋ ಜಮೀನು. KR ಪುರದಲ್ಲಿ ಏನೋ ಜಮೀನು ಅಂತ ಹೇಳಂಗಿಲ್ಲ ನಾವು. KR ಪುರದಲ್ಲೇ 23ರಲ್ಲಿ ಜಮೀನು ಖರೀದಿಸಿದ್ರಂತೆ ಈ ಮೃತ ಶಿವಪ್ರಕಾಶ. ಫೆಬ್ರವರಿನಲ್ಲಿ ಅವ್ರು ಯಾರೋ ಇನ್ನಿಬ್ಬರು ಆರೋಪಿಗಳು ಯಾರೋ ಇಬ್ಬರು ಜಗದೀಶ್ ಕಿರಣ್ ಅದರಲ್ಲಿ ಅತಿಕ್ರಮ ಪ್ರವೇಶವನ್ನು ಮಾಡಿದ್ರಂತೆ. ಸರಿ, ಶಿವಪ್ರಕಾಶ್ಗೆ ಆರೋಪಿಗಳ ಬೆದರಿಕೆ ಎಲ್ಲ ಇತ್ತಂತೆ ಈ ಆಸ್ತಿ ವಿಚಾರದಲ್ಲಿ. ಅದೇನು ಆಸ್ತಿ ಅಂತಂದ್ರೆ ಅದೇನೋ ಎಕರೆಗಟ್ಟಲೆ ಇದ್ಬೇಕದು. ಆಮೇಲೆ ನನ್ನ ಏರಿಯಾ ಸುಪರ್ದಿಗೆ ಬರುತ್ತೆ. ಅದು ಎಲ್ಲ ರೌಡಿಗಳ ಹಣೆ ಬರಹ. ಅದು ಎಕರೆಗಟ್ಟಲೆ ಇರ್ಬೇಕಂಗಾರೆ. ಇದು ತಟಿಪಟಿ ವ್ಯವಹಾರ ಅಲ್ಲ, ಇದು ಸಣ್ಣ ಪುಟ್ಟದಲ್ಲ. ಹಂಗಾರೆ ಜಾಸ್ತಿ ಇರುತ್ತಿದ. ಸರಿ, ಆಮೇಲೆ ಬೈರತಿ ಹಾಗೂ ಸ್ವಚ್ಛಾಚಾರ ವಿರುದ್ಧ ಅವ್ರು ಯಾರೋ ಶಿವಪ್ರಕಾಶ್ ದೂರು ಕೊಟ್ಬಿಟ್ಟಿದಂತೆ. ನನ್ನ ಮೇಲೆ ಭಯ ಇದೆ, ನನಗೆಲ್ಲ ಸಾಯಿಸ್ಬಿಡ್ಬೋದು, ಮೋಸ್ಟ್ಲಿ ನಂಗೆ ಭಯ ಇದೆ, ಜೀವ ಭಯ ಇದೆ ಅಂತೆಲ್ಲ. ನಿನ್ನೆ 8 ಗಂಟೆಗೆ ಭಾರತೀಯರ ಮನೆ ಹತ್ರ ಬಂದ ಆರೋಪಿಗಳು ಬಡ್ದು ಸಾಯಿಸಿದ್ರು ಅವನನ್ನು. ಈಗ ಅವ್ರ ತಾಯಿ ಶಂಕೆ ಅದರ ಮೇಲೆ ದೂರು ಕೊಟ್ಟಿದ್ದಾರೆ, ಮತ್ತು ಅವನು ಒಂದು ದೂರು ಕೊಟ್ಟಿದ್ದ ಅಂತಿದೆ ಅಲ್ವಾ? ಹಿಂದೆ ಕೊಟ್ಟಿದ್ರು, ಅದಕ್ಕೆ FIRಗೆ ಸ್ಟೇ ತಗೊಂಬಂದಿದ್ರು. ಓಕೆ, ಬೈರತಿ ಬಸವರಾಜ್ ಆರೋಪ ಅಂತ ದೂರು. ಎಸ್. ಈಗ ಇದು ಅನುಮಾನ ವ್ಯಕ್ತಪಡಿಸಿರೋದ್ರಿಂದ ಅದಕ್ಕೆ ಆಧಾರವಾಗಿ ಏನಾದರೂ ಸಾಕ್ಷ್ಯಗಳು ಸಿಗಲೇಬೇಕು. ಬೇರೆ ದಾರಿ ಇಲ್ಲ. ಏನಾದ್ರು ಒಂದಿರಬೇಕು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇರಬೇಕು, ಇದರ ಫಿಸಿಕಲ್ ಎವಿಡೆನ್ಸ್ ಇರಬೇಕು, ಏನಾರು ಇದರ ಐ ವಿಟ್ನೆಸ್ಗಳೇನಾದ್ರು ಬರಬೇಕಾಗುತ್ತೆ, ಏನಾದ್ರು ಬರಬೇಕು. ಕೆಲವೊಮ್ಮೆ ಮರ್ಡರ್ಗಳಾದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ವರದಕ್ಷಿಣೆ ಕೇಸ್ಗಳು ಕೆಲವು ಸರಿ ಆದಾಗ ಕಂಡುಕೊಂಡವ್ರ ಹೆಸರೆಲ್ಲ ಸೇರಿಸ್ಕೊಟ್ಬಿಡ್ತಾರೆ. ಯಾರ ಮನೆಗೆ ಯಾರು ಒಬ್ಬ ಅಪ್ಪಿತಪ್ಪಿ ಅವ್ರ ಚಿಕ್ಕಪ್ಪನ ಮೊಮ್ಮಗನ ಮಗ ಯಾವನೋ ಪಾಪ ಅವ್ನು ಬಂದು 2 ದಿನಕ್ಕೋಸ್ಕರ ಬಂದು ಹೋಗಿರ್ತಾನೆ ಅಂತ ಅವನ ಹೆಸರು ಹಾಕ್ಬಿಡ್ತಾರೆ. ಬೇಕಾದ್ರೆ ಹೋಗತ್ಲ ಕಡೆಗೆ ಅವ್ನು ಬಂದೇ ಹೇಳ್ಕೊಟ್ಟೋದ ಅಂದ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡ ಮೇಲೆ. ಹಾಗಾಗಿ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಆಗಲ್ಲ. ಹಾಗೆ ಕೆಲವು ಕೊಲೆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಹಳೆಯ ವೈಷಮ್ಯಗಳ ಆಧಾರದ ಮೇಲೆ ದೂರುದಾರರು ಒಂದಿಷ್ಟು ಹೆಸರುಗಳನ್ನು ದಾಖಲಿಸ್ತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು. ಹಳೆಯ ವೈಷಮ್ಯ, ಹಳೆಯ ವ್ಯವಹಾರಗಳು, ಹಳೆಯ ಕೋಪತಾಪಗಳು, ಹಳೆಯ ಸಂಘರ್ಷಗಳು, ಎಲ್ಲದರ ಆಧಾರದ ಮೇಲೆ ಒಂದಿಷ್ಟು ಹೆಸರುಗಳನ್ನು ಅವ್ರ ದೂರಿನಲ್ಲಿ ಹೇಳ್ತಾರೆ. ಇದು ಇರ್ಬೋದು ಸ್ವಾಮಿ, ಗೊತ್ತಿಲ್ಲ, 3 ತಿಂಗಳಿಂದ ಇದೊಂದು ನಡೆದಿತ್ತು, ನಮಗೆ ಗೊತ್ತಿಲ್ಲ, ಯಾವ ಊರಂತ ಅವನದು ಕೊಮ್ಮಕ್ಕ ಇದು ಅಂತ ನಮಗೆ ಗೊತ್ತಿಲ್ಲ, ಇವನು ಹೇಳ್ಕೊಟ್ನ ಅನ್ನೋದು ಗೊತ್ತಿಲ್ಲ ಅಂತ ಹೀಗೆ ಬಂದಿರ್ಬೋದು. ಆ ಪ್ರಕಾರದಲ್ಲಿ ಇಲ್ಲೂ ಬಂದಿರಬಹುದು, ನನಗೆ ಗೊತ್ತಿಲ್ಲ. ಆಮೇಲೆ ತಾಯಿ ಹೇಳ್ತಿರೋ ಕೂಡ ಬಂದಿರಬಹುದು. ಹಾಗಾಗಿ ಅವ್ರ ಹೆಸರು ಸೇರಿಸಿರ್ತಾರೆ. ಬಟ್ ಇಟ್ ನೀಡ್ಸ್ ಟು ಬಿ ಈಗ ಫರ್ದರ್ ಇನ್ವೆಸ್ಟಿಗೇಟೆಡ್. ತದನಂತರ ಅವರ ಪಾತ್ರ ಕಾಣಿಸಿದ್ರೆ ಆಗ ಅವ್ರ ಮೇಲೆ ಕ್ರಮ. ಇಲ್ಲದಿದ್ದರೆ ಅವ್ರದ್ದೊಂದು ಅವರೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿ ಬರುತ್ತೆ. ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಪೊಲೀಸ್ನವರು.
FIR ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕಾಗತ್ತಾ ಸರ್? ನಾಟ್ ನೆಸರಿ. ಯಾವ ಅರೆಸ್ಟು ಪೊಲೀಸ್ ಇಲಾಖೆಗೆ ಮ್ಯಾಂಡೇಟರಿ ಮಾಡಲೇಬೇಕು ಅಂತ ಇಲ್ಲ, ಎಕ್ಸೆಪ್ಟ್ ಒಂದೆರಡು ಆ್ಯಕ್ಟ್ಗಳಲ್ಲಿ ಇದೆ ಬಿಟ್ಟರೆ ಓಕೆ ಮಾಡಿ ಅಂತೇನೋ ಇದೆ. ಇಲ್ಲಿ ನೀನು ಅರೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಪೊಲೀಸ್ನವರು ಕೆಲವು ಸರಿ ಸಾರ್ವಜನಿಕ ಒತ್ತಡ, ಕೆಲವು ಸರಿ ರಾಜಕೀಯ ಒತ್ತಡ, ಕೆಲವು ಸರಿ ಹಣದ ಒತ್ತಡ, ಕೆಲವು ಸರಿ ಪೊಲೀಸರದ್ದೇ ಆಸಕ್ತಿ, ಓಕೆ ಹೀಗಾಗಿ ಬಡ್ದು ಅರೆಸ್ಟ್ ಮಾಡ್ಬಿಡೋಣ ಅಂತ ಅರೆಸ್ಟ್ ಮಾಡ್ತಾರೆ ಅಷ್ಟೇ. ರಾಜಕಾರಣಿಗಳ ಮೇಲೆ ಬಂದಾಗ ಫಸ್ಟ್ ಅವರ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾ ಅಥವಾ FIR ಡೈರೆಕ್ಟ್? ರಾಜಕಾರಣಿಗಳು ಅಂತ ಪ್ರತ್ಯೇಕವಾಗಿ ಅವ್ರನ್ನ ಮಾಡೋದಕ್ಕೆ ಅವರೇನು ದೇವರಲ್ಲ ಕಾನೂನಲ್ಲಿ. ಯಾಕಂದ್ರೆ ಈ ಕೇಸಲ್ಲಿ ಅವ್ರು ಹೇಳ್ತಾರೆ ನನ್ನ ಹೇಳಿಕೆನ ಅವ್ರು ಪಡ್ಕೊಳ್ಳೇ ಇಲ್ಲ ಪೊಲೀಸರು. ಪಡ್ಕೋಬೇಕಾಗಿಲ್ಲ, ಈಗ ಪಡ್ಕೋತಾರೆ. ಈಗ ಪಡ್ಕೋಬೇಕಾಗಿರಲಿಲ್ಲ. FIR ಈಸ್ ನಾಟ್ ಎ ಚಾರ್ಜ್ ಶೀಟ್. ಅದೇ ಅಂತಿಮ ಅಲ್ಲ, ಇದೊಂದು ಮಾಹಿತಿ, ನಿಜ. ಬಂದ ಮಾಹಿತಿಯ ಆಧಾರದಲ್ಲಿ ಪೊಲೀಸ್ನವ್ರು ಹಾಕಿದಾರಷ್ಟೇ. ದೂರುದಾರೆ ಅಥವಾ ದೂರುದಾರ ಕೊಟ್ಟ ದೂರಿನಲ್ಲಿ ಇಲ್ಲದಿರುವ ಹೆಸರನ್ನ ಪೊಲೀಸರು ಸೇರಿಸಿದ್ರೆ ಬೇರೆ ವಿಚಾರ, ಓಕೆ ಅದೇ ಬೇರೆ ವಿಚಾರ. ಸುಮ್ಮನೆ ನನ್ನ ಹೆಸರು ಸೇರಿಸ್ಬಿಡ ತಗೊಂಡೋಗ್ಬಿಟ್ಟು ಹಾಕೋ ಯೋಸೇವ್ ನಾವು ರಂಗನಾಥ್ ಹೆಸರು ಹಾಕ್ಬಿಡೋ ಸುಮ್ಮನೆ ಹೇಳ್ತೀನಿ, ಸಂಬಂಧ ಇಲ್ಲದೆ ಹಂಗಾಗಲ್ಲ. ಅವಾಗ ದೆರ್ ವಿಲ್ ಬಿ ಅ ಪ್ರಾಬ್ಲಮ್. ಆಗ ಇದು ಹಾಗಲ್ಲ, ಇವ್ರು ಕೊಟ್ಟಿರ್ಬೋದು, ಆಗಿರ್ಬೋದು. ಹಿ ಕ್ಯಾನ್ ಸ್ಟಿಲ್ ಟೇಕ್ ರಕ್ಷಣೆಯನ್ನು ನ್ಯಾಯಾಲಯದಿಂದನೂ ಪಡ್ಕೋಬೋದು. ನನಗೆ ಸಂಬಂಧವಿಲ್ಲದೆ ಇರೋದು ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಅದಕ್ಕೆ ಅವ್ರಿಗೆ ಜಾಮೀನುಗಳು ವಿಚಾರದಲ್ಲಿ ನ್ಯಾಯಾಲಯ ತನ್ನದೇ ಆದ ನಿರ್ಧಾರವನ್ನು ತಗೊಳತ್ತೆ, ಆ ಪ್ರಕಾರ ನಡೆಯುತ್ತೆ. ಬಂಧನ ಮಾಡಲೇಬೇಕು ಅಂತ ನಿಯಮ ಇಲ್ಲ. ಬಟ್ ರಾಜಕಾರಣಿ ಆಗಿರೋದ್ರಿಂದ ಅವ್ರಿಗೊಂದು ಭಯ ಇರುತ್ತೆ, ನನ್ನನ್ನು ಬಂಧಿಸಲಿಕ್ಕೆ ನಡೆದಿರಬಹುದಾದ ಪಿತೂರಿ ಇರಬಹುದಿದು, ಆಸಕ್ತಿ ತೋರಿಸ್ತಾರೆ ಅನ್ನೋದು ಇರುತ್ತೆ, ಸಹಜವಾಗಿರುತ್ತೆ ಓಕೆ ಅವ್ರಿಗಿರುತ್ತೆ. ಎಸ್. ಇನ್ನು ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆ ಪ್ರಕರಣದ ಆರೋಪಿಗಳಿಗೂ ಬೈರತಿ ಬಸವರಾಜ್ಗೂ ಇರೋ ನಂಟಿನ ಕುರಿತಾಗಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಈ ಹಿಂದೆ ಬೈರತಿ ಬಸವರಾಜ್ ಬರ್ಡೇ ಪಾರ್ಟಿಯಲ್ಲಿ ಕುಂಭಮೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ A1 ಜಗದೀಶ್ ಇರುವಂತಹ ಫೋಟೋ ವಿಡಿಯೋ ವೈರಲ್ ಆಗಿದೆ. ಇನ್ನೊಂದು ಕಡೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬೈರತಿ ಬಸವರಾಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಕರಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬೈರತಿ ಮಾಹಿತಿಯನ್ನು ಕೊಟ್ಟಿದ್ದು, ಆರೋಪಿಗಳ ಜೊತೆ ಫೋಟೋ ಇದ್ದ ಮಾತ್ರಕ್ಕೆ ಆರೋಪ ಸಾಬೀತಾಗಲ್ಲ ಅಂತ ವಿಜಯೇಂದ್ರ ಹೇಳಿದರು. ಇನ್ನೊಂದು ಕಡೆ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಬಗ್ಗೆ ನನಗೆ ಯಾವುದೇ ಮಾಹಿತಿನೂ ಇಲ್ಲ, ಏನೂ ಇಲ್ಲ. ಯಾಕೆ ನನ್ನ ಹೆಸರು ತಂದಿದ್ದಾರೋ ಗೊತ್ತಿಲ್ಲ. ನಾನು ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಇವತ್ತು ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಯಾವ ಜಮೀನಲ್ಲಿದೆ, ಅದರ ವಿಚಾರ ಏನು, ಅದ್ರ ಬಗ್ಗೆ ನಮ್ಗೆ ಯಾವ್ದು ಮಾಹಿತಿನೂ ಇಲ್ಲ. ರಾಜಕೀಯವಾಗಿ ಏನಾದ್ರು ಮಾಡ್ಬೇಕಂತ ಹೇಳಿ ಈ ತರ ಮಾಡಿದಾರೇನೋ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತಲ್ಲ. ಏಕಾಏಕಿ FIR ಮಾಡಿ ಖಂಡಿತವಾಗಿ ನಿಜವಾಗೂ ಕೂಡ ಇದ್ರ ವಿರುದ್ಧವಾಗಿ ನಾನು ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಬೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೆಲ್ಲ ಇಲಾಖೆಯವರು ಕ್ರಮ ತಗೊಳ್ತಾರೆ. ಇಲಾಖೆಯವರೇ ಕ್ರಮ ತಗೊಳ್ಳೋದು ಎಲ್ಲದರಲ್ಲೂ ಕೆಲವು ಸರಿ ಹೇಳಬೇಕು ಅನ್ಸುತ್ತೆ. ಕಾನೂನುಬದ್ಧವಾಗಿ ಆಗಬೇಕು ಅಂದ್ರೆ ಕಾನೂನುಬದ್ಧವಾಗಿ ಆಗತ್ತೆ. ಅದನ್ನೇನು ಹೋಮ್ ಮಿನಿಸ್ಟರ್ ಹೇಳಬೇಕಾಗಿಲ್ಲ ಇಲ್ಲಿ. ಅದೇ ಆಗೋದು. ಎರಡನೇದು, ಕಾಂಗ್ರೆಸ್ಸಿನಲ್ಲಿ ಕೆಲವು ಪ್ರಕರಣಗಳಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ, ವರ್ಷದಲ್ಲಿ ಅಥವಾ 6-7 ತಿಂಗಳು, 8 ತಿಂಗಳು, 10 ತಿಂಗಳಲ್ಲಿ ನಡೆದಿರೋದು ನೋಡ್ತಾ ಇದ್ರೆ ಕೆಲವಕ್ಕೆ ರಾಜಕೀಯ ಪ್ರೇರಿತವಾಗಿದ್ದಂಗಿದೆ. ಒಂದನ್ನು ಕಾಂಗ್ರೆಸ್ ಸರ್ಕಾರ ಏನು ಅನ್ಕೋಬೇಕು ಅಂದರೆ, ನ್ಯಾಯಬದ್ಧವಾಗಿದ್ದು ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಎಲ್ಲ ಇದ್ರೆ ನೀವು ಕೇಸ್ ಮಾಡೋದು ತಪ್ಪಲ್ಲ. ಅದು ಇಲ್ಲದೆ ಸುಮ್ಮನೆ ಸಿಕ್ಕಾಕಿಸಕ್ಕೆ ಮಾಡ್ತಾ ಹೋಗಿದ್ರೆ ನಾಳೆ ನಿಮಗೂ ಒಂದಿನ ಯಾರೊಬ್ರು ಮಾಡ್ತಾರೆ ಬಂದು. ಹೌದು, ಕಾಲಚಕ್ರ ತಿರುಗಲೇಬೇಕು. ಹಾಂ, ಈಗ ಫೋಟೋ ವಿಚಾರ ತಗೊಳ್ತಿದ್ದಾರೆ. ಹೌದು, ಹೋಮ್ ಮಿನಿಸ್ಟ್ರದ್ದು ಫೋಟೋ ಅದ್ಯಾರೋ ರಣ್ಯಾರಾವ್ ಜೊತೆ ಇತ್ತಪ್ಪ, ಯಾವುದೋ ಮದುವೆ ಮನೆಯಿಂದ. ಹಂಗಂದ್ಬಿಟ್ಟು ಏನು ಮಾಡೋಣ ಈಗ? ಹೌದು, ಏನು ಮಾಡೋಣ ಈಗ ಅದಕ್ಕೆ? ಅದೆಲ್ಲ ಸತ್ಯ ಅನ್ಬೇಕು. ಪರಮೇಶ್ವರ್ ಹೇಳಿದ್ರು ಆ ಅಮ್ಮನಿಗೆ ಅಂಟಿಸ್ಕೊಂಬ ಚಿನ್ನದ ಅಂತ ಹೇಳಿದ್ರು ಅಂತ ಹೇಳಕ್ಕಾಗತ್ತ? ನಾವು ಹೇಳ್ತಾರೆ, ಅವನ ಹೇಳಿದ್ರೆ ಕಪಾಳ ಕುಡಿತಾರೆ ಒಂದು. ಹೌದು, ಪ್ರಿಯಾಂಕ್ ಖರ್ಗೆ ಜೊತೆನಲ್ಲಿ ಅವ್ನು ಯಾವನ ಮಾರಕ ವಸ್ತು ಮಾರ್ತಾ ಇದ್ದಾನೆ ತಗಲಾಕೊಂಡು ಅವ್ನು ಮಹಾರಾಷ್ಟ್ರದ ಫೋಟೋಗ್ರಾಫ್ ಇದೆಯಪ್ಪ. ಅದಕ್ಕೆ ಏನು ಮಾಡೋಣ ಈಗ? ಪ್ರಿಯಾಂಕ್ ಖರ್ಗೆ ಅವನ ಕೈಲಿ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಬಿಟ್ಟು ಪಪ್ಪ ಹೋಗಿ ಮಾರ್ಕಂಬ ಇಲ್ಲ ಅಂತ ಕಳಿಸಿದ್ರು ಅಂತ ಹೇಳಕ್ಕಾಗತ್ತೆ? ಅವನ ಕೆನ್ಕೆನಾಗ ಬಾರಿಸ್ತಾರೆ. ಆಮೇಲೆ ರಾಂಗು ಕೂಡ ನನ್ನ ಜಿಲ್ಲೆದು ಏನು ಬಂದ್ರು ನನ್ನ ಹೆಸರು ತರ್ತಾರೆ ಅಂತಾನು. ಹಾಗೇನೆ ರಾಜಕಾರಣಿಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಫೋಟೋ ಅಥವಾ ಒಂದು ಸಣ್ಣ ಪುಟ್ಟ 2 ನಿಮಿಷದ್ದೋ 1 ನಿಮಿಷದ್ದೋ ವಿಡಿಯೋ ಅಥವಾ ಅದಕ್ಕಿಂತ ಮೀರಿದ ಪರಿಚಯ ಜೊತೆಲೇ ಇರೋನು ಇರ್ಬೋದು. ಇಟ್ ಡಸಂಟ್ ಮೀನ್ ಲೀಡರ್ ಅಥವಾ ಸಾರ್ವಜನಿಕ ಜೀವನದಲ್ಲಿರೋ ದೊಡ್ಡ ಮನುಷ್ಯನೋ ನೀನೋಗಿ ಮರ್ಡರ್ ಮಾಡ್ಬಾ ಅಂತ ಹೇಳಿರ್ತಾನ, ಗೊತ್ತಿಲ್ಲ. ಹೇಳಿದ್ರೆ ಕ್ರಮ ತಗೋಬೇಕು. ಅವನ ಕೃತ್ಯಗಳಿಗೆಲ್ಲ ಸಾಥ್ ಕೊಟ್ಟಿರಲ್ಲ. ಬೆಂಗಳೂರಿನ ದೇವನಹಳ್ಳಿ ಬಳಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ಗೆ
ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತು. ನೆನ್ನೆ ಸುದ್ದಿ. ನಾನು ನೆನ್ನೆ ಹೇಳಿದೆ ಇದು ಆಗತ್ತಿದು ಅಂತ. ಹೌದು ನಂಗೆ ಗೊತ್ತಿದ್ದು ಬಂದೇ ಬರುತ್ತೆ, ನೋಡ್ತಾ ಇರಿ ನೀವು ಅಂತ. ಹೌದು ನೆರೆಯ ಆಂಧ್ರ ಸರ್ಕಾರ ಉದ್ಯಮಿಗಳನ್ನು ಸೆಳೆಯೋಕ್ಕೆ ಮುಂದಾಗಿದೆ. ಚಂದ್ರಬಾಬು ನಾಯ್ಡು ಅವರ ಪುತ್ರ ಮತ್ತು ಅಲ್ಲಿಯ ಮಂತ್ರಿ ಕೂಡ ನಾರಾ ಲೋಕೇಶ್ ಅಂತ ಉದ್ಯಮಿಗಳ ಆಂಧ್ರಕ್ಕೆ ಬನ್ನಿ ಅಂತ ಹೇಳಿದೆ. ತಕ್ಷಣ ನಮ್ಮ ಕರ್ನಾಟಕ ಸರ್ಕಾರ ಇದ್ಬಿಟ್ಟು ಇಲ್ಲ ಸರಿ ಇದೆ ಅಂತ ಸಮರ್ಥಿಸ್ಕೊಂಡ್ರಂತೆ ಎಂ ಬಿ ಪಾಟೀಲು. ಇದೊಂಥರ ಈ ಬಾಲ ಸುಟ್ಟ ಬೆಕ್ ಟೈಪ್ ಇದ್ದಾರೆ ಇವಾಗ ಸದ್ಯಕ್ಕೆ. ಯಾಕೆ ಸರ್? ಅವ್ರಿಗೆ ಬಾಯಲ್ಲಿ ತುಪ್ಪ ಇಟ್ಕೊಂಡ್ಬಿಟ್ಟಿದ್ದಾರೆ, ಬಿಸಿದು ಉಗಳಂಗೂ ಇಲ್ಲ, ತಿನ್ನೋಂಗೂ ಇಲ್ಲ, ಉಗಳಂಗೂ ಇಲ್ಲ ಪರಿಸ್ಥಿತಿಲಿ ಇದ್ದಾರೆ ಈಗ. ಅನುಭವಿಸ್ಬೇಕು ಅಷ್ಟೆ. ವೈ ದ ಹೆಲ್ ಯು ಅಲೋಡ್ ನೋಟಿಫಿಕೇಶನ್ಸ್ ನಿಮ್ಮ ಸರ್ಕಾರ ಟೈಮಲ್ಲಿ 2ನೇ ದಿನ? ಸೋ ಕಾಲ್ಡ್ ಕಾಳಜಿಯ ಜನ ಆಗಿದ್ದಿದ್ರೆ ನೀವು ಮಣ್ಣು ತಿಂತಿದ್ರೆ ಎಲ್ಲರೂ ಸರ್ಕಾರದಲ್ಲಿ. ಯಾಕ್ರಿ ನೋಟಿಫಿಕೇಶನ್ ಮಾಡಿದ್ರಿ ನೀವು? ಇವತ್ತು ಇದು ಹೇಳೋರು ಸಮರ್ಥಿಸ್ಕೊಳ್ತಾರೆ. ಬಹುಭಾಷಾ ನಟರಾಗಿದ್ದವ್ರು ಎಲ್ಲ ಕಡೆನೂ ಮಾಡ್ಬೋದಲ್ಲ ಅಂತ ಅನ್ನೋದಕ್ಕೆ ಯಾಕ್ರಿ ಹೇಳಿದ್ರಿ ಹೇಳಿಕೆನ? ಆ್ಯಸ್ ಎ ಇಂಡಸ್ಟ್ರೀಸ್ ಮಿನಿಸ್ಟರ್ ಡೂ ಯುವರ್ ಜಾಬ್. ಆ್ಯಸ್ ಎ ಚೀಫ್ ಮಿನಿಸ್ಟರ್ ಅವ್ರು ತಗೊಳ್ಳಿ ತೀರ್ಮಾನನ. ಆ್ಯಸ್ ಎನ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮೈ ಜಾಬ್ ಈಸ್ ಟು ಡೂ ದಿಸ್. ಇಫ್ ದಿ ಗೌರ್ನಮೆಂಟ್ ಸರ್ಕಾರ ಹೇಳೋದಾದ್ರೆ ನಾನೇನು ಮಾಡೋಕ್ಕಾಗಲ್ಲ, ಅದನ್ನು ಪಾಲನೆ ಮಾಡ್ತೀನಿ. ಸಮರ್ಥನೆ ಏನ್ರಿ ಸಮರ್ಥನೆ? ಇನ್ನೂ ನಿಮ್ಮ ಮುಂದೆ 4 ಸ್ವಾಧೀನಗಳಿದೆಯಲ್ಲ, ಅದಕ್ಕೆಲ್ಲ ಯಾವ ಸಮರ್ಥನೆ ಹಂಗಾರೀಗ? ಸಮರ್ಥನೆ ಅಂತೆ. ದೆನ್ ವೈ ಆರ್ ಯು ಇಂಡಸ್ಟ್ರೀಸ್ ಮಿನಿಸ್ಟರ್? ಗೋ ಹೋಮ್. ಉದ್ಯಮಿಗಳು ಇದನ್ನ ಕೈ ಬಿಡಲಾಯಿತು ರೈತರು ಹಿತದೃಷ್ಟಿಯಿಂದ. ದೇವನಹಳ್ಳಿ ರೈತರು ಒಬ್ಬರೇನಾ? ನೀವು ಅವ್ರು ಬಿಟ್ಟಿದ್ರಿ, ಅವ್ರಿಗೆ ಸಂತೋಷ, ಅವ್ರು ಅನುಭವಿಸ್ಕೊಳ್ಳಿ ಈಗ ಜಮೀನನ್ನು. ಯಾವನು ಬೇಡ ಅಂದವನು? ಈಗ ಬೇರೆ ರೈತರು ನಾಳೆ ಬೇರೆ ರೈತರು ಅವ್ರೇನು ದಾಯಾದಿಗಳ ನಿಮಗೆ? ಅಥವಾ ಅವ್ರು ಪಾಕಿಸ್ತಾನದವ್ರ ನಿಮಗೆ ನಾಳೆ? ಅವ್ರದ್ದು ಹೆಂಗೆ ಮಾಡ್ತೀರಿ? ಅವರು ಸೇಮ್ ಕೃಷಿ ಹೇಳ್ತಾರೆ, ಅವ್ರೇನು ಮಾಡ್ತೀರಿ? ಭೂಸ್ವಾಧೀನ ಪ್ರಕ್ರಿಯೆ ಇಲ್ಲದ ಯಾವುದಾದ್ರೂ ದೇಶ ರಾಜ್ಯ ಇದೆಯೋ? ವಿಶ್ವಾಸಕ್ಕೆ ತಗೊಂಡು ಇದೆಯೋ? ಇಲ್ಲ. ಯಾವುದಾದ್ರೂ ಒಂದು ಸಮಾಜ ಇದೆಯಾ ಭೂಸ್ವಾಧೀನ ಪ್ರಕ್ರಿಯೆ ಇಲ್ಲದ? ಇದು ಇದೆಯಾ? ಓಕೆ, ಅದು ಇಲ್ಲದೆ ಯಾವುದಾದ್ರೂ ಆಡಳಿತವನ್ನು ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಸ್ವಾಧೀನ ಪ್ರಕ್ರಿಯೆ ಇಲ್ಲದೆ? ಎಂ ಬಿ ಪಾಟೀಲ್ಗೆ ಈಗ ಸದಾಶಿವನಗರದಲ್ಲಿರೋ ಮನೆಯೂ ಸೇರಿ, ಅಥವಾ ನನ್ನ ಮನೆಯೂ ಸೇರಿ, ಅಥವಾ ಕೆಲ ರೈತ ಮುಖಂಡರ ಮನೆಯೂ ಸೇರಿ ಹೇಳ್ತಾ ಇದ್ದೀನಿ, ಎಲ್ಲ ರೈತರದ್ದೇ ಜಮೀನಪ್ಪ ಒಂದು ಕಾಲದಲ್ಲಿ. ಇನ್ನು ಅದೆಲ್ಲ ಅಕ್ವೈರ್ಡ್ ಅಲ್ವಾ? ಅವತ್ತು ಅದೆಲ್ಲ ಕೃಷಿ ಭೂಮಿ ಆಗಿರಲಿಲ್ವಾ? ಅವತ್ತು ಅದು ಏನಾಗಿತ್ತು? ಏನು ಕೊಳಚೆ ನೀರಿನ ಕೂಪ ಆಗಿತ್ತೆ? ಏನಾಗಿತ್ತ? ಡಲ್ಲರ್ಸ್ ಕಲ್ಲುನಿ ಎಲ್ಲಿಂದ ಬಂತಪ್ಪ? ಸುಮ್ಮನೆ ಯಾಕೆ ಬುರುಡೆ ಬಿಡ್ತೀರಿ? ಐಡಿಯಲಾಜಿಕಲ್ ರೀಸನ್ಸಿಗೆ ಯಾರನ್ನೋ ಮೆಚ್ಚಕ್ಕೆ ನಿಮ್ಮ ಮುಖ್ಯಮಂತ್ರಿ ಮಾಡಿರೋ ಕೆಲಸ ಇದು. ಈಗ ಅದನ್ನು ಡಿಫೆಂಡ್ ಮಾಡಿ ತಪ್ಪಲ್ಲ. ನನ್ನ ವಾದ ಏನಿದೆ ಅಂದರೆ, ದಿಸ್ ಶುಡ್ ಹ್ಯಾವ್ ಬಿನ್ ಹ್ಯಾಂಡಲ್ಡ್ ಬೆಟರ್. ಯಾರಲ್ಲಿ ಪರವಾಗಿದ್ದಾರೆ ಅವ್ರನ್ನ ಒಂದು ಗುಂಪು ಮಾಡಿ, ಯಾರು ವಿರುದ್ಧವಾಗಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿ, ಯಾರು ಪರಿಹಾರಕ್ಕೆ ಬರ್ತಾರೆ ನೋಡಿ. ಜಮೀನು 1700 ಎಕರೆ ಬೇಕಾ ಅನ್ನೋದನ್ನು ಮೊದಲು ಚೆಕ್ ಮಾಡಿ. ಹಾಫ್ ಆಫ್ ದಿ ಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಎಕ್ಸಸ್ ಜಮೀನು ಸ್ವಾಧೀನ ಆಗತ್ತೆ. 500 ಬೇಕಿದ್ರೆ 750 ಆಗುತ್ತೆ, 750 ಬೇಕಿದ್ರೆ 1250 ಆಗುತ್ತೆ. ಅದನ್ನು ರಾಜಕಾರಣಿಗಳು ಹೊಡೆದು ತಿಂತಾರೆ. ತಿಂದಿರೋ ರಾಜಕಾರಣಿಗಳು ನಂಗೆ ಗೊತ್ತಿದೆ ಯಾರು ಅಂತ, ಹಿಂದೆ ಇಲ್ಲ. ಹಾಗಾಗಿ ಅದನ್ನು ರೀಅಸೆಸ್ ಮಾಡಿ ಎಷ್ಟು ಜಮೀನು ಬೇಕಾಗಿ ಬರಬಹುದು. ನಂಬರ್ 2. ನಂಬರ್ 3, ಕೇಳ್ತಿರೋರ್ನಲ್ಲಿ ಬಹುಜನರು ಎಕ್ಸಸ್ ಕೇಳಿರಬಹುದೇನು? ಅವ್ರನ್ನೇನಾದ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಲೆಸನ್ಗೆ ತರಕ್ಕಾಗತ್ತಾ? ಬ್ರಾಕೆಟ್ಸಲ್ಲಿ 50 ಎಕರೆ ಬೇಕು, 25 ಎಕರೆ ಬೇಕು ಅಂದವ್ರಿಗೆ 20 ಮಾಡಿದ್ರೆ ಏನಾಗ್ಬೋದು? ಇದನ್ನು ನೋಡಿ ಒಂದು ಎಕ್ಸರ್ಸೈಸ್ ಮಾಡಿ. ಮೇ ಬಿ ಯುವರ್ ಎಂಟೈರ್ ಅಕ್ವಿಸಿಷನ್ ಇಫ್ ಇಟ್ ಕುಡ್ ಹ್ಯಾವ್ ಬಿನ್ ಬ್ರಾಡ್ ಡೌನ್ ಟು ಅರೌಂಡ್ 800 acres or 1000 acres. ಇಫ್ ದ್ಯಾಟ್ ಕುಡ್ ಹ್ಯಾವ್ ಮ್ಯಾನೇಜ್ಡ್, ನಿಮ್ಗೆ ಇದು ಆಗ್ತಿತ್ತು, ಅದು ಆಗ್ತಿತ್ತು, ಬಿಟ್ಕೊಡೋರು ಉಳಿಸ್ಕೊಳ್ಳೋದು ಆಗ್ತಿತ್ತು, ಇದು ಆಗ್ತಿತ್ತು. ಡೈರೆಕ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ರಿ, ಇಟ್ಸ್ ಫೇರ್. ಯಾಕಂದರೆ ಆ ರೈತರಿಗೆ ಸಂತೋಷವಾಗಿರಲಿ, ಅವರು ಖುಷಿಯಾಗಿರಲಿ, ಅವ್ರ ಜಮೀನು ಉಳಿಸ್ಕೊಂಡಿದ್ದಾರೆ ಅವ್ರ ಪಾಪ. ಈಗ 2 ಕ್ವಶನೇ ಇರೋದು. ನಂಬರ್ 1, ಅದು ಕೃಷಿ ಜಮೀನಾಗೇ ಉಳಿಬೇಕಾಗಿ ಬರುತ್ತೆ ಬಿಕಾಸ್ ನಿಮ್ಮ ನಿರ್ಧಾರದಿಂದಾಗಿ. ನಂಬರ್ 2, ಮುಂದೆ ಏನು ಮಾಡ್ತಾರೆ ಈ ಕೈಗಾರಿಕೆಗಳು? ನೋ, ಮುಂದೆ ಎಲ್ಲ ರೈತರದ್ದು ಇದೇ ಪ್ರಶ್ನೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತೀರಿ? ಇದೊಂದು ಪ್ರಕರಣಕ್ಕೆ ಸೀಮಿತವಾಗಿ ಅಂತ ಮಾಡೋಕ್ಕೆ ಹೇಗೆ ಸೀಮಿತವಾಗಿ ಮಾಡಿಬಿಡ್ತೀರೋ? ಅದೇಂಗೆ ಮಾಡಿಬಿಡ್ತೀರೋ? ಯಾಕೆ ಅಲ್ಲಿಗೆ ಪ್ರಕಾಶ್ ರೈಜ್ ಬೇಕಿಲ್ಲ, ರೈತರೇ ಸಾಕವಾಗ. ಸಂಘಟನೆಗಳು
ವಿ ಎಕ್ಸಾಕ್ಟ್ಲಿ ವೈ ನಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಚೀಫ್ ಮಿನಿಸ್ಟರ್ ಯಾಕೆ ಇದರಲ್ಲಿ ಮುಂದಕ್ಕೆ ಹೋಗಿದ್ದಾರೆ ಈ ಥರ ಅಂತ. ಬಟ್ ಇಟ್ಸ್ ಆಲ್ ರೈಟ್, ಹೋಗಾಗಿದೆ. ಈಗ ಮುಂದೆ ಹೇಳಿ, ಈಗ ಏನಂತ ಈಗ ನಾರಾ ಲೋಕೇಶ್ ಹೇಳಿದಾಗ ಅದಕ್ಕೆ ಗೃಹ ಪರಮೇಶ್ವರ್ ಇದು ಅವಕಾಶ ರಾಜಕಾರಣ ಅಂತ ಒಬ್ಬರಂತೆ. ಅರೆ ಕತ್ತೆ ಕಾಯಕ್ಕಿದಾರ ಅವ್ರ ರಾಜ್ಯದಲ್ಲಿ? ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿದ್ದಾರೆ ಸರ್. ಈಗ ಅವ್ರು ಇಷ್ಟ ಬಂದಾಗ ಕೇಳ್ತಾರೆ, ನಿಮ್ಮನ್ನು ಕೇಳ್ಕೊಂಡು ಕೇಳಬೇಕಾ ಅವ್ರ? ಓ ನಿಮ್ಮ ಪರ್ಮಿಷನ್ ತಗೋಬೇಕಾ? ಲೆಟರ್ ಬರೆದುಬಿಟ್ಟ ಇರೋದೇ ದಿಸ್ ಇಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಇದು ನೀವು ಬುರುಡೆ ಬಿಟ್ಕೊಂಡು ಆಟ ಆಡಿದ್ರೆ ಕೇಳೋನು ಯಾವನು? ಅಲ್ಲ, ಅದಕ್ಕೆ ಬೇಕಾದ ವಿದ್ಯುತ್ ಮತ್ತು ನೀರು ಮತ್ತೊಂದೆಲ್ಲ ಸಿಗಬೇಕಲ್ಲ ಸರ್ ಆ ಕಡೆ. ಅದು ಅವ್ರ ಹಣೆ ಬರಹ, ನಿಮಗೇನಕ್ಕೆ ಚಿಂತೆ? ನಿಮ್ಗೆ ಯಾಕ್ರಿ ಅದು? ಇದೇ ಅದು ಅವ್ರ ಹಣೆ ಬರ, ಅಲ್ಲಿಗೆ ಹೋಗೋವ್ರ ಹಣೆ ಬರ. ಅವನು ಅನುಭವಿಸ್ತಾನೆ, ಹೋದವನು ಹೋಗ್ತಾನೋ ಇಲ್ವ ನನಗೇನು ಗೊತ್ತು. ಉಳಿಸ್ಕೊಳ್ಳೋದ್ರ ಬಗ್ಗೆ ಕರೆಯೋದು ಅವ್ರ ಇಷ್ಟ. ನೀವು ಮೂಗು ತೂರಿಸುತ್ತಿದೆ, ಏನು ಮೂಗು ತೂರಿಸುವುದು? ಇದಾದ್ಮೇಲೆ ನೆಕ್ಸ್ಟ್ ಅದೇ ನೀವು ಯಾಕಪ್ಪ ತೂರಿಸಿದ್ರಿ ಮೂಗನ್ನ? ಪ್ರಕ್ರಿಯೆ ಮುಗಿದ ಮೇಲೆ ಕೆಲವು ಸರಿ ಅಲ್ಲ, ನೀವು ಯಾಕೆ ಹಾಕದ್ರಿ? ಸಾಲ್ರೈಟ್, ಈಗ ಅದು ಮೂಗು ಅವನಿರೋದೇ ಅದಕ್ಕೆ. ಬೆಂಗಳೂರು ಬಾರ್ಡ್ರಲ್ಲಿ ಜಾಗ ಇಟ್ಕೊಂಡು ವರ್ಕೌಟ್ ಆಗತ್ತೆ ಅಂದರೆ ಆಗ ಬೆಂದ ಮನೆಯಲ್ಲಿ ಇರೋದಷ್ಟೇ ಲಾಭ ಗಳ ಕಡೆಗೆ ಅಂತ ಎತ್ತದೆ ಬಿಡ್ತಾರಾ? ಅವಕಾಶ ಬಳಸ್ಕೋತಾರೆ. ಪರವಾಗಿಲ್ಲ. ಯಾಕೆ ನೀವು ಬೇರೆ ರಾಜ್ಯ ಪ್ರಾಜೆಕ್ಟ್ಗಳಿದ್ದಾಗ ನೀವು ಕೇಳಲ್ವಾ? ಅದೇ ಅವರು ಅದರಲ್ಲೇನಿದೆ? ಚಾಲೆಂಜ್ ಈಗಿರೋದು ನಿಮಗೆ ಆಲ್ಟರ್ನೇಟ್ ಲ್ಯಾಂಡ್ ಅಂತ ಹೇಳ್ತಿದ್ದೀರಿ. ಎಲ್ಲಿದೆ ನಿಮ್ಮ ಹತ್ರ ಆಲ್ಟರ್ನೇಟ್ ಲ್ಯಾಂಡು? ಇರ್ಬೋದು. ಇದ್ರದ್ದೇ 5 ವರ್ಷ ಆಗಿದೆ, ಪ್ರಕ್ರಿಯೆ ಮುಗಿದೀಗ. ಈಗ ಹಂತಕ್ಕೆ ತಂದಿದ್ದೀರಿ 4 ವರ್ಷಕ್ಕೆ. ಇದನ್ನ ನಾಳೆ ಬೆಳಗ್ಗೆ ಅಕ್ವೈರ್ ಮಾಡೋಕ್ಕಾಗಲ್ಲ ಹೊಸ ಲ್ಯಾಂಡ್ ನಿಮ್ಮ ಕೈಯಲ್ಲಿ. ಅದಕ್ಕೆ ಇನ್ನೊಂದಷ್ಟು ಸಮಯ ಬೇಕು. ಗಾನ್. ಮುಖ್ಯಮಂತ್ರಿಗಳಿಗೂ ಇಂಡಸ್ಟ್ರಿಗೂ ಯಾಕೋ ಒಗ್ಬರಲ್ಲ ಅಂತ ಕಾಣುತ್ತೆ ನನಗೆ. ಕಿಯಾ ಹೋಗಿತ್ತು, ಸಿ ಎಂ ಹಿಂದೆ ಇದ್ದಾಗ, ಸಿ ಎಂ ಆಗಿದ್ದಾಗಲೇ ಹೀರೋ ಹೋಗಿತ್ತು. ಹೀರೋ ಪ್ಲ್ಯಾಂಟ್ ವಿ ಹ್ಯಾಡ್ ಲಾಸ್ಟ್ ಫ್ರಮ್ ಹುಬ್ಳಿ. ಈ ಥರದ್ದು ಇನ್ನೂ ನನ್ನ ಹತ್ರ ಒಂದು 3-4 ಎಕ್ಸಾಂಪಲ್ ಇದೆ. ಈಗ ಆಗಿದ್ದು ಆಗೋಗಿದೆ. ಅಲರ್ಟ್ಲಿ ಏನಾದ್ರು ಮಾಡದಿದ್ದರೆ ಯು ವಿಲ್ ಫೇಸ್ ದ ಮ್ಯೂಸಿಕ್. ಅದು ಒಂದು ಸೈಡ್. ಇನ್ನೊಂದು ಕಡೆ ಉಳಿದ ರೈತರ ಡಿಮಾಂಡಿಗೆ ನೀವು ಸಜ್ಜಾಗಲೇಬೇಕು, ಬೇರೆ ದಾರಿ ಇಲ್ಲ. ಎಸ್, ಮುಂದಕ್ಕೆ ಹೋಗೋಣ. ಇನ್ನು ಯೆಮೆನ್ನಲ್ಲಿ ಇವತ್ತು ಮರಣದಂಡನೆ ಶಿಕ್ಷೆಗೆ ಗುರಿಯಾಗಬೇಕಿದ್ದ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ತಾತ್ಕಾಲಿಕವಾಗಿ ಬಚಾವಾಗಿದ್ದಾರೆ. ಆದ್ರೆ ಈಗ ಆಕೆಯ ಮತ್ತಷ್ಟು ಸಂಕಷ್ಟಗಳು ಮುಂದಿದೆ. ಮರಣದಂಡನೆಯನ್ನು ತಪ್ಪಿಸುವ ಸಲುವಾಗಿ ನಿಮಿಷಾಗೆ ಕ್ಷಮಾದಾನ ನೀಡಲು ಯೆಮೆನ್ನ ಮೃತ ತಲ್ಲಾಲ್ ಕುಟುಂಬ ನಿರಾಕರಿಸಿದೆ. ಬ್ಲಡ್ ಮನಿ ನಮಗೆ ಬೇಡ ಅಂತ ಅವರು ಹೇಳಿದ್ದಾರೆ. ಮುಸ್ಲಿಂ ಧರ್ಮಗುರುವಿನ ಸಂಧಾನವೂ ಕೂಡ ಒಪ್ತಾ ಇಲ್ಲ. ನಿಮಿಷಾಗೆ ಮರಣದಂಡನೆ ಫಿಕ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ, ಅದನ್ನೀಗ ಹೇಳೋಣ ಯೆಮೆನ್ ಕತೆ ಏನು ಅಂತ. ಯೆಮೆನ್ ಕತೆ ಮೊದಲು ನಿಮ್ಮದು ಏರೋಸ್ಪೇಸ್ ಇನ್ನೊಂದು ಮಾತಾ ಹೇಳ್ಬಿಡ್ತೀನಿ. ಪರಮೇಶ್ವರ್ ಹೇಳ್ತಿರಲ್ಲ, ಪಕ್ಕದಲ್ಲಿ ಅದು ಒಣ ಭೂಮಿ ಇದೆ, ಅವರಿಗೆ ಅದಕ್ಕೆ ಕೊಡ್ತೀನಿ, ಕೃಷಿಗೆ ಯೋಗ್ಯ ಇಲ್ಲ ಅವೆಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೇಳ್ತಿರಲ್ಲ. ಏನ್ರಿ ಬುರ್ಡ ಬಿಡ್ತೀರಿ ನೀವು ಮಿನಿಸ್ಟ್ರ? ಆಯ್ತಪ್ಪ ಸಾಹೇಬ್ರೆ, ಏರ್ಪೋರ್ಟ್ ಕೀಳಕ್ಕೆ ನಿಮಗೆ ಭಾಳ ಉತ್ಸಾಹ ಇದ್ದಂಗಿತ್ತಲ್ಲಪ್ಪ. ಹೌದು, ಇಲ್ಲೇ ಆಗಬೇಕು. ಅಯ್ಯೋ ಹಾಂ ಅಲ್ವಾ? ಹೌದು, ತುಮಕೂರಿಗೆ ಬೇಕು ಅಂತ. ಹಾಗಾದ್ರೆ ತುಮಕೂರಲ್ಲಿ ಎಷ್ಟು ಬೇಕ್ರಿ 106 ಎಕರೆಗಳು ಒಣಭೂಮಿಗಳು? ಅಲ್ಲಿಲ್ವಾ? ಎಷ್ಟು ಬೇಕು ಆ ತಾಲೂಕು ಡಿಸ್ಟ್ರಿಕ್ಟಲ್ಲಿ? ಈಗ ನೀವೇ ಮಾಡಿಸ್ಬೋದಿತ್ತಲ್ರಿ ಏರೋಸ್ಪೇಸ್ನ ಆಂಧ್ರಾಗೆ ಕಾಂಪಿಟೇಷನಲ್ಲಿ. ಅವ್ರು ಕೇಳಕ್ಕೆ ಮೊದಲು ನೀವೇ ಕೇಳ್ಬೋದಿತ್ತು. ಮಾಡಬಾರ್ದಲ್ಲ, ಈಗಲೂ ಮಾಡಿ. ಸುಮ್ಮನೆ ರೈಲ್ ಬಿಟ್ಟರೆ ಯಾರ್ರೀ ಕೇಳ್ತಾರೆ? ಎಸ್ ಎಂ ಕೃಷ್ಣ ಇದ್ದಾಗ ಹಿಂಗೆ ಉಡಾಪೆ ಮಾಡ್ಕೊಂಡು ನಾವು ಕಳ್ಕೊಂಡ್ವಿ. ಅದು ಅವತ್ತು ನಮಗೆ ಭಾಳ ರಿವರ್ಸ್ ಆಗಿ ಇಲ್ಲದಿದ್ದ ಕೇಂದ್ರ ಸರ್ಕಾರ, ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗಲೂ ನಾವು ಅನುಭವಿಸಬೇಕಾಗಿ ಬಂತು. ಅನುಭವಿಸಿದ್ವಿ ಎಲ್ಲಾನು. ಈಗ ಇನ್ನೊಂದು ಹಂತ. ಆವಾಗ ಬಿಸ್ನೆಸ್ ಸ್ಕೂಲ್ ಕಳ್ಕೊಂಡ್ವಿ, ಅಮೆರಿಕನ್ ಕಾನ್ಸುಲೇಟ್ ಕಳ್ಕೊಂಡ್ವಿ, ಬೇಜಾನ್ ರೋಡ್ಸ್ ಪ್ರಾಜೆಕ್ಟ್ಸ್ ಕಳ್ಕೊಂಡ್ವಿ, ಬೇಕಾದಷ್ಟು ಇಂಡಸ್ಟ್ರೀಸ್ ಕಳ್ಕೊಂಡ್ವಿ, ಬೇಕಾದಷ್ಟು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂಗ್ ಕಳ್ಕೊಂಡ್ವಿ. ಈ ಥರ ಪೌರುಷ ಮೆರೆಯಕ್ಕೆ ಹೋದ್ರೆ ವರ್ಕ್ ಆಗಲ್ಲ ಈ ಕಾಲದಲ್ಲಿ. ಯೆಮೆನ್ನಲ್ಲಿ ಈಗ ಪ್ರಾಬ್ಲಮ್ ಏನು? ಅವ್ರು ಒಪ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮತ್ತೆ ಮಾತುಕತೆ ಅಷ್ಟೇ ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಐದರ್ ಬ್ಲಡ್ ಮನಿ ಅಷ್ಟು ಬಿ ಅಕ್ಸೆಪ್ಟೆಡ್ ಆರ್ ನೋ, ಅಷ್ಟೇ. ಯಾರೇನು ಬೇಕಾದ್ರೂ ಹೇಳ್ಕೊಳ್ಳಿ, ಸುಳ್ಳು ಪಳ್ಳು ಹೇಳೋದಾದ್ರೆ ಹೇಳ್ಕೊಳ್ಳಿ. ಈಗ ಹಾಗಿದ್ರೆ ಇದು ಮುಗ್ದ ಅಧ್ಯಾಯ ಅಂತಂದೆ ಸರ್? ಟೆಕ್ನಿಕಲಿ ಮುಗಿದಿರಬಹುದು, ಆದರೆ ಅವರ ಮನಸ್ಸು ಬದಲಾಗಬಾರದು ಅಂತ ನಾನು ಹೇಳಿಲ್ಲ. ಆಗ್ಬೋದು, ಆದರೆ ಅದಕ್ಕೆ ಸಮಯ ಬೇಕು. ಸಮಯ ಏನಿರುತ್ತೆ ಇಂಥ ಕ್ಷಮಾದಾನದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತಂದರೆ
ಅವರು ಇದು ನೀನು 6 ತಿಂಗಳು ಮುಂದಕ್ಕೆ ಹಾಕಿದ್ದೇವೆ ಅಂತ ಮಾಡಿರಲ್ಲ, ಮುಂದಕ್ಕೆ ಹಾಕಿದ್ದಾರೆ. ಹೌದು, ಮುಂದಿನ ಆದೇಶದವರೆಗೂ ಅಂತ ಹೇಳಿದ್ದಾರೆ. ಆ? ಮುಂದಿನ ಆದೇಶದವರೆಗೂ ಅಂತ ಹೇಳಿದ್ದಾರೆ. ಆದೇಶ ನಾಳೆ ಬೆಳಿಗ್ಗೆ ಆಗಲ್ಲ ಅಂತ ಯಾವನು ಹೇಳಿದ್ರು ನಿಮಗೆ? ಆ ಡೆಡ್ಲೈನ್ ಏನು? ಅಥವಾ ಮುಂದಿನ ವರ್ಷನೂ ಆಗ್ಬೋದು. ಒಂದೆರಡು ಪ್ರಕರಣ ನಾನು ಬೇರೆ ಯಾವುದೋ ಸಂಬಂಧಿತ ಪ್ರಕರಣಗಳಲ್ಲಿ ಓದಿದ್ದಿದ್ದು, ನಾನು ಭಾಳ ಹಿಂದೆ ಓದಿದ್ದಿದ್ದು, ಈಗಲ್ಲ. ಅದು ಹಂಗೆ ಇರುತ್ತೆ, ಅದು ಆದೇಶ ಮುಂದಿನ ಇದು ಅಂತ ಮುಂದಕ್ಕೆ ಹೋಗಿರುತ್ತದು. ಆಗ ಘಾಸಿಗೆ ಒಳಗಾದ ಕುಟುಂಬ ಇದೆಯಲ್ಲ, ಅವ್ರನ್ನ ಗಲಾಟೆ ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಮಾಡಿಬಿಡ್ತಾರೆ. ಪ್ರೆಷರ್ ಬಿಲ್ಡ್ ಆಗುತ್ತೆ. ಅವ್ರಿಲ್ಲ, ಅವ್ರಿಗೆ ಹಕ್ಕಿದೆ. ಅದಾಗಬೇಕು ಅಂತ ಅವ್ರು ಗಲಾಟೆ ಮಾಡಿಬಿಡೋದು ಅಥವಾ ಪ್ರೊಟೆಸ್ಟ್ ಮಾಡಿಬಿಡೋದು ಏನಾದ್ರು ಮಾಡಿಬಿಟ್ರೆ ನೆಕ್ಸ್ಟ್ ಡೇ ಮಾಡಾಕ್ಬಿಡ್ತಾರೆ ಆಮೇಲೆ. ಹಾಗಾಗಿ ಈಗ ಇರೋ ದಾರಿ ಏನು, ನಿಧಾನಕ್ಕೆ ಇದನ್ನು ತಣ್ಣಗಾಗಕ್ಕೆ 1 ವಾರ ಬಿಟ್ಟು ಆ ಫ್ಯಾಮಿಲಿನವ್ರು ಹಂಗೇ ಮಾತಾಡಿಸಿ, ಹಂಗೆ ಕಾಲು ಕೈಗೆ ಬಿದ್ದೊಂಚೂರು ಹಂಗೆ ಅಡ್ಜಸ್ಟ್ ಮಾಡಿ ಮನಸ್ಸನ್ನು ಚೇಂಜ್ ಮಾಡಿಸ್ಬೇಕು. ಅಷ್ಟು ಸಮಯ ಸಿಗಬೇಕಷ್ಟೆ. ಅಷ್ಟು ಸಮಯ ಸಿಗಬೇಕು. ಎಕ್ಸಾಕ್ಟ್.